ಓಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಲಕ್ಷ್ಮೀದೇವಿ ಯಾವಾಗ ನಮ್ಮ ಮೇಲೆ ಸಂತುಷ್ಟಳಾಗ್ತಾಳೆ ಆಗ ನಾವು ಬೇಡಿದಂಥ ವರಗಳನ್ನು ಅವಳು ನೀಡ್ತಾಳೆ. ಧನ ಆಗಿರ್ಬೋದು, ಸಂಪತ್ತು, ಅದೃಷ್ಟ ಆಗಿರ್ಬೋದು, ಎಲ್ಲವನ್ನ ಅನುಗ್ರಹಿಸ್ತಾಳೆ. ಲಕ್ಷ್ಮೀದೇವಿ ಸಂತುಷ್ಟಳಾಗಬೇಕಾದ್ರೆ ಬಹಳ ವಿಶೇಷವಾಗಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿಯ ಪೂಜೆಗಳನ್ನು ಮಾಡಬೇಕು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಬಂಧುಗಳೇ, ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯನ್ನ ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಅಂತೇಳಿ ಕರೀತೇವೆ. ವಿಷ್ಣುವಿನ ಪತ್ನಿಯಾಗಿರ್ತಕ್ಕಂಥ ಅವಳನ್ನ ವಿಷ್ಣುಪ್ರಿಯ ಅಂತಲೂ ಕೂಡ ಕರೀತೇವೆ. ತಾಯಿ ಲಕ್ಷ್ಮಿಯನ್ನ ಕೇವಲ ಸಂಪತ್ತು ಪಡೆಯೋದಕ್ಕೋಸ್ಕರ ಮಾತ್ರ ಅಲ್ಲ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪೂಜಿಸಲಾಗತ್ತೆ. ಶುಕ್ರವಾರ ದಿನ ಲಕ್ಷ್ಮೀದೇವಿಗೆ ಅರ್ಪಿತವಾಗಿರ್ತಕ್ಕಂಥ ಶುಕ್ರವಾರದಂದು ಪೂಜೆ ಮತ್ತು ಉಪವಾಸಗಳನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಮಾಡುವ ಮಹಿಳೆಯರು ಅವರ ದಾಂಪತ್ಯ ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷ ಮತ್ತು ಧನಾಗಮನವನ್ನು ಪಡಿತಾರೆ. ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡ ಸದಾ ಉಳಿಯುವಂತಹದ್ದು. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನ ಪೂಜಿಸುವುದರಿಂದ ಭಕ್ತರಿಗೆ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟ ಸಿಗುವಂತಹದ್ದು. ಲಕ್ಷ್ಮೀದೇವಿಯ ಕೃಪೆಯಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುವಂತಹದ್ದು ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗ್ತದೆ. ಇದರಿಂದಾಗಿ ಮನೆಯಲ್ಲಿ ಎಂದಿಗೂ ಕೂಡ ಹಣದ ಕೊರತೆ ಇರೋದಿಲ್ಲ ಮತ್ತು ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರವಾಗ್ತದೆ. ಲಕ್ಷ್ಮೀದೇವಿಯನ್ನ ಸಂತುಷ್ಟಗೊಳಿಸುವ ಕೆಲವು ಸರಳ ವಿಧಾನಗಳನ್ನ ನೋಡೋಣ. ಮೊದಲನೇದಾಗಿ, ಲಕ್ಷ್ಮೀದೇವಿ ಪೂಜಿಸುವುದರಿಂದ ನಾವು ಆಕೆಯನ್ನ ಸಂತುಷ್ಟಗೊಳಿಸಬಹುದು. ಲಕ್ಷ್ಮೀದೇವಿಯನ್ನ ಪೂಜಿಸುವುದಕ್ಕಾಗಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಪೀಠದ ಮೇಲೆ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಸ್ಥಾಪಿಸಿ ಆಕೆಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸಿದ್ರೆ ಲಕ್ಷ್ಮೀದೇವಿಯ ಅನುಗ್ರಹವನ್ನ ನೀವು ಪಡೆಯಬಹುದು. ಪೂಜೆಯನ್ನ ಮಾಡುವಾಗ ಆಕೆಗೆ ಪ್ರಿಯವಾಗಿರ್ತಕ್ಕಂಥ ಹೂವುಗಳನ್ನ, ಹಣ್ಣುಗಳನ್ನ ಮತ್ತು ಸಿಹಿ ತಿಂಡಿಗಳನ್ನ ಅರ್ಪಿಸಿ. ಬಳಿಕ ಆಕೆಯ ಮಂತ್ರಗಳಾಗಿರ್ತಕ್ಕಂಥ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬಂತ ಲಕ್ಷ್ಮೀದೇವಿಯ ಮಂತ್ರಗಳನ್ನ ಪಠಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವನ್ನ ನೀವು ಪಡೆಯಬಹುದು. ಹಾಗೇನೆ ಎರಡನೇದಾಗಿ, ಲಕ್ಷ್ಮೀದೇವಿಗೆ ಬಿಳಿ, ಹಸಿರು, ಕೆಂಪು ಬಣ್ಣವೆಂತ ಹೇಳಿದ್ರೆ ತುಂಬಾನೇ ಪ್ರಿಯವಾಗಿರುವಂತದ್ದು. ಹಾಗಾಗಿ ಲಕ್ಷ್ಮೀದೇವಿಯನ್ನ ಸಂತುಷ್ಟಗೊಳಿಸುವುದಕ್ಕೋಸ್ಕರ ಶುಕ್ರವಾರ ದಿನದಂದು ನೀವು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು. ಈ ದಿನ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡುವುದರಿಂದ ಕೂಡ ಹೆಚ್ಚಿನ ಪ್ರಯೋಜನಗಳನ್ನು ನೀವು ಪಡೆಯಬಹುದು. ಹಾಗೂ ಮನೆಯಲ್ಲಿ ತುಳಸಿ ಗಿಡವನ್ನ ನೆಟ್ಟು ಅದನ್ನ ನಿಯಮಿತವಾಗಿ ಪೂಜಿಸಬೇಕು. ಲಕ್ಷ್ಮೀ ದೇವಿಯನ್ನ ಸಂತುಷ್ಟಗೊಳಿಸೋದಕ್ಕೋಸ್ಕರ ಕೇವಲ ಆಕೆಯನ್ನ ಮಾತ್ರವಲ್ಲ, ಆಕೆಯ ಪತಿಯಾಗಿರ್ತಕ್ಕಂಥ ವಿಷ್ಣು ದೇವನನ್ನು ಕೂಡ ಪೂಜಿಸಬೇಕು. ಇನ್ನು ಮೂರನೇದಾಗಿ, ಹಣವನ್ನ ಯಾವಾಗಲೂ ಕೂಡ ಗೌರವದಿಂದ ಇಟ್ಕೊಳ್ಬೇಕಾಗ್ತದೆ. ಅನಗತ್ಯವಾಗಿ ಹಣವನ್ನ ಖರ್ಚು ಮಾಡಬಾರದು. ಹಣವನ್ನ ಸದುಪಯೋಗಪಡಿಸಿಕೊಳ್ಬೇಕು ಮತ್ತು ಒಳ್ಳೆಯ ಕೆಲಸಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿ. ಇದಲ್ಲದೆ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನ ಬಿಡಿಸುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಮನೆಯಲ್ಲಿ ಶ್ರೀ ಯಂತ್ರವನ್ನ ಸ್ಥಾಪಿಸಿದ್ರೆ ಇನ್ನೂ ತುಂಬಾನೇ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳನ್ನ ಅರ್ಪಿಸುವ ಮೂಲಕವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆಯಬಹುದು. ಇನ್ನು ನಾಲ್ಕನೇದಾಗಿ, ಮನೆಯನ್ನ ಸ್ವಚ್ಛವಾಗಿಡುವಂಥದ್ದು. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಬಯಸುವವರು ಯಾವಾಗಲೂ ಕೂಡ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಬೇಕು. ವಿಶೇಷವಾಗಿ ಶುಕ್ರವಾರ ದಿನದಂದು ಮನೆಯನ್ನ ಉಪ್ಪು ಮತ್ತು ಅರಿಶಿಣದಿಂದ ಒರೆಸಿ ಸ್ವಚ್ಛವಾಗಿಟ್ಕೊಳ್ಬೇಕು. ಅದರಲ್ಲೂ ಮನೆಯ ಈಶಾನ್ಯ ಮೂಲೆಯನ್ನ ಯಾವಾಗಲೂ ಸ್ವಚ್ಛವಾಗಿ ಮತ್ತು ಖಾಲಿಯಾಗಿ ಇರಿಸಿದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಧೂಪ ಮತ್ತು ಅಗರಬತ್ತಿಯನ್ನ ಪೂಜೆಯ ಸಮಯದಲ್ಲಿ ಹಚ್ಚಬೇಕು. ನಂತರ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಶುಕ್ರವಾರದ ದಿನದಂದು ಬಡವರಿಗೆ ದಾನ ಮಾಡುವಂತಹ ಅಭ್ಯಾಸವನ್ನ ರೂಢಿಸಿಕೊಳ್ಳಿ. ಈ ದಿನ ನಿಮಗೆ ಸಾಧ್ಯವಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನ ಕೊಡಿ. ಇದಲ್ಲದೆ ಕೆಲವು ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಹಣವನ್ನ ದಾನವಾಗಿ ಕೂಡ ನೀಡಬಹುದು. ದಾನ, ಧರ್ಮದಂತಹ ಪುಣ್ಯ ಕಾರ್ಯಗಳನ್ನ ಮಾಡುವಂತ ಮೂಲಕ ಲಕ್ಷ್ಮೀ ದೇವಿಯನ್ನ ನೀವು ಒಲಿಸಿಕೊಳ್ಳಬಹುದು. ಬಂಧುಗಳೇ, ಲಕ್ಷ್ಮೀ ದೇವಿಗೆ 8 ರೂಪಗಳು ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾದ್ರೆ ಯಾವುದು 8 ರೂಪಗಳು ಅಂತ ನೋಡಿದ್ರೆ, ಆದಿಲಕ್ಷ್ಮಿ, ಆದಿ ಅಥವಾ ಮೂಲ ಲಕ್ಷ್ಮಿ ಎಂದರ್ಥ. ಧಾನ್ಯ ಲಕ್ಷ್ಮಿ, ಧಾನ್ಯಗಳ ದೇವತೆ. ಧೈರ್ಯ ಲಕ್ಷ್ಮಿ, ಧೈರ್ಯವನ್ನ ಕರುಣಿಸುವಂತ ದೇವತೆ. ಗಜಲಕ್ಷ್ಮಿ, ಆನೆಯ ಮೇಲೆ ಕುಳಿತು ಸವಾರಿ ಮಾಡುವಂತಹ ಲಕ್ಷ್ಮಿ. ಸಂತಾನ ಲಕ್ಷ್ಮಿ, ಸಂತಾನವನ್ನ ಕರುಣಿಸುವಂತ ದೇವಿ. ವೀರಲಕ್ಷ್ಮಿ, ಶೌರ್ಯದ ದೇವತೆ. ವಿಜಯಲಕ್ಷ್ಮಿ, ವಿಜಯದ ದೇವತೆ. ವಿದ್ಯಾಲಕ್ಷ್ಮಿ, ವಿದ್ಯಾ ಮತ್ತು ಜ್ಞಾನವನ್ನ ಕರುಣಿಸುವಂತಹ ದೇವತೆ. ಇದು ಲಕ್ಷ್ಮೀ ದೇವಿಯ 8 ಪ್ರಮುಖ ರೂಪಗಳು ಅಂತ ಹೇಳಬಹುದು. ಬಂಧುಗಳೇ, ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯನ್ನ ಸಂತುಷ್ಟಗೊಳಿಸುವುದಕ್ಕೋಸ್ಕರ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಲಕ್ಷ್ಮೀ ದೇವಿಯ ಪ್ರಮುಖ ರೂಪಗಳೇನು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿಯೂ ಕೂಡ
ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಲಕ್ಷ್ಮೀದೇವಿ ಒಳಿತನ್ನು, ಸಮೃದ್ಧಿಯನ್ನು, ಸಂತೋಷವನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು.